ಸೊ ಸಿಂಹರಾಶಿ ಆಯಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯವ್ರಿಗೆ ಯಾವ ಬಣ್ಣ ತುಂಬ ಸಕ್ಸಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳೋದಾದರೆ, ಸೊ ಅದಕ್ಕಿಂತ ಮುಂಚೆ ಒಂದೇ ಒಂದು ಕಮೆಂಟ್ ಓದ್ಬೋಣ ಅಲ್ವಾ ಗುರುಗಳೇ? ಸುಮಾರು ಜನ ಕಮೆಂಟ್ಸ್ನ ಹಾಕ್ತಾ ಇದ್ದಾರೆ. ಸೊ ಭರತ್ ಅನ್ನೋರು ಕಮೆಂಟ್ನ ಮಾಡಿದ್ದಾರೆ. ಸೊ ಅವರು ಧನಸು ರಾಶಿ, ಪೂರ್ವಾಷಾಢ ನಕ್ಷತ್ರ. ಸೊ ಗುರುಗಳೇ, ನಿಮ್ಮ ಕಾರ್ಯಕ್ರಮನ ಬಹಳ ಫಾಲೋ ಮಾಡ್ತೀನಿ ನಾನು. ಸೊ ನನಗೇನಾದರೂ ಟಿಪ್ಸ್ ಕೊಡ್ಬೋದಾ ಇವತ್ತಿನ ದಿನ ಅಂತ ಕೇಳಿದ್ದಾರೆ. ಧನುಸು ರಾಶಿ ಅಲ್ವಾ? ಆರೋಗ್ಯ ಹಾಳಾಗುತ್ತೆ, ಆಗದಿರೋ ಥರ ನೋಡ್ಕೊಳ್ಳಿ. 48 ದಿವಸ ತುಂಬ ಆರೋಗ್ಯ ಹಾಳಾಗುತ್ತೆ. ನನ್ನೆನ್ನೆಲ್ಲ ಕೂಡ ನಂಗೆ ತುಂಬ ಬೇಕಾದಂಥವ್ರು, ಭಾಳ ವಿಶೇಷವಾಗಿ ನನಗೆ ವಾತುಕುಂಟೆ ಸುರೇಶ್ ಅಂತ, ಅವ್ರು ಧನುಸು ರಾಶಿನೇ. ಪಾಪ ಆರೋಗ್ಯ ಸಮಸ್ಯೆ ತೊಂದರೆ ಅಂತೇಳಿ ನಾನು ನಂಬ್ಕೊಂಡೆ. ತುಂಬ ಕೆಟ್ಟಿತ್ತೆ. ನಿಮ್ಮ ರಾಶಿ ಅಷ್ಟು ಕೆಟ್ಟು ಕೆರಡೋದು ಇನ್ನೊಂದಿಲ್ಲ, ಹಾಳಾಗೋಗಿದೆ. ತುಂಬ ಜನ ಸೂಸೈಡ್ ಮಾಡ್ಕೊಬಿಡ್ತಾರೆ, ತುಂಬ ಜನ ಆಸಂಡೆ ಸುತ್ತೋಗ್ಬಿಡ್ತಾರೆ ಧನುಸು ರಾಶಿಯವರು. ಆಗದಿರೋ ಥರ ನೋಡ್ಕೊಳ್ಳಿ, ತುಂಬ ಒಳ್ಳೆಯದಾಗಲಿ. ಓಕೆ. ಸೊ ಇನ್ನೊಬ್ಬರು ಜಗದೀಶ್ ತುಮಕೂರಿಂದ ಮಾಡಿದ್ದಾರೆ. ಸೊ ಕಮೆಂಟ್ ಮಾಡ್ತಿದ್ದಾರೆ, ಒಂದು 5-6 ಸಲ ಕಮೆಂಟ್ ಮಾಡಿದ್ದಾರೆ. ಸೊ ಲಕ್ಕಿ ಟಿಪ್ಸ್ ಕೊಡಿ ಮಕರ ರಾಶಿಯವ್ರಿಗೆ, 28ನೇ ತಾರೀಕು ನಾನು ಜನಿಸಿರೋದು ಅಂತ ಹೇಳಿ. ನಿಮಗೆ ಸಖತ್ ಲಕ್ ನೋಡಿ. ಸುದೀಪ್ ಅವ್ರು ಇಷ್ಟು ದಿವಸ ಟಾಂಗ್ ಕೊಡ್ತಾ ಇಲ್ಲ, ಯಾರಿಗೂ ಬಿಗ್ ಬಾಸಲ್ಲಿ ಮಾತಾಡ್ತಾ ಇಲ್ಲ, ಡಲ್ ಆಗಿತ್ತು ಅಂತ ಹೇಳ್ತಿದ್ರಿ. 100% ಮೊನ್ನೆ ಚೆನ್ನಾಗಿ ಮಾತಾಡಿದರೆ. ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಗೆ ಅವ್ರ ಹೆಂಡ್ತಿನ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದೆಲ್ಲ ಒಳ್ಳೆ ಸೂಚನೆ ಅಲ್ವಾ? ತುಂಬ ಅವರು ಸಿನಿಮಾದವ್ರು ಅವ್ರ ಹೆಂಡ್ತಿನವ್ರು ಕರ್ಕೊಂಬಂದ್ರೆ ಒಳ್ಳೇದಲ್ವ? 100%. ಭಾಳ ವಿಶೇಷ ಬೇರೆಯವ್ರ ಸಿನಿಮಾದವ್ರ ಜೊತೆ ಓಡಾಡ್ತಾಯಿದ್ರು. ಇತ್ತೀಚೆಗೆ ಕಾಂತಾರ, ಒಂದು ಶಿವರಾಜ್ ಕುಮಾರ್, ರಾಜ್ಕುಮಾರ್, ರಜನಿಕಾಂತ್ ಈ ಥರ ಆಚೆ ಬರಬೇಕಾದ್ರೆ ಅವ್ರ ಹೆಂಡ್ತಿನ ಕರ್ಕೊಬರೋದು ರೂಢಿ ಆಗಿತ್ತು. ಇದನ್ನು ಈ ಥರ ಹೊಸ ವಿಷಯ ಬಿಗ್ ಬಾಸ್ ಮನೇಲಿ. ನಾನು ಕೂಡ ಒಂದು ಸರಿ ಕೇಳಿದ್ದೆ, ಸುದೀಪ್ ಅವ್ರ ವೈಫ್ ಬರ್ಬೇಕು ಬಿಗ್ ಬಾಸ್ ಮನೆಗೆ ಅಂತ. ಈ ಸರಿ ನಾವು ಯಾವತ್ತು ಹೇಳಿದ್ವಿ ಇವತ್ತು ನೆರವೇರಿತೆ ನೋಡಿ. ನಾನು ಇವತ್ತು ಪ್ರೋಮೋ ನೋಡಿದೆ, ತುಂಬ ಒಳ್ಳೆ ಟೈಮ್ ನಡೀತಿದೆ. ನಿಮ್ಗೆ ತುಂಬ ಹ್ಯಾಪಿಯಾಗಿರ್ತೀರ. ಚೆನ್ನಾಗಿ ಕಷ್ಟಪಟ್ಟು ದುಡೀರಿ. ನಿಮ್ಮ ಮಲಗೋ ರೂಮು ಮಕರ ರಾಶಿಗೆ ಯಾವ ಬೆಡ್ಶೀಟ್ ಅಂತ ಬಂದಾಗ ಅವಾಗ ಹೇಳ್ತೀನಿ, ಅದು ಫಾಲೋ ಮಾಡಿ. ಓಕೆ. ಸೊ ಮುಂದಿನ ರಾಶಿ ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯವ್ರಿಗೆ ಯಾವ ಬಣ್ಣ ಅದೃಷ್ಟವನ್ನು ತಂದುಕೊಡುತ್ತೆ ಅನ್ನೋ ಬಗ್ಗೆ ಹೇಳೋದಾದರೆ ಏನು ಹೇಳ್ತಾ ಹೋಗಿ? ಕನ್ಯಾ ರಾಶಿಯವ್ರಿಗೆ ಜಾಬು, ಮನೇಲಿ ದುಡ್ಡು, ಇಂಪ್ರೂವ್ಮೆಂಟ್, ಅದೃಷ್ಟ, ಫ್ಯಾಮಿಲಿ ಲೈಫ್ ಚೆನ್ನಾಗಿರ್ಬೇಕು ಅಂದರೆ ಈ ಮುಖ್ಯವಾಗಿ ಈ 2 ಕಲರ್ನ ಫಾಲೋ ಮಾಡಲೇಬೇಕು. ಈ ನಾನು ಬ್ರೇಕಲ್ಲಿ ಮಾತಾಡ್ತಿದ್ದೆ, ಅವರು ಕೂಡ ಕನ್ಯಾ ರಾಶಿ ಖಂಡಿತ ಕೂಡ. ಅವರು ಕೂಡ ನನಗೆ ಫೋನ್ ಮಾಡಿ ಬಿದ್ದು ನಗ್ತಾಯಿದ್ರು. 100% ಅವ್ರು ಕನ್ಯಾ ರಾಶಿ. ಅಷ್ಟು ಜನ ನೋಡ್ತಾರಂತ ನಂಗೆ ಖುಷಿಯಾಯಿತು. ಕನ್ಯಾ ರಾಶಿಯವ್ರಿಗೆ ಸಿಕ್ಕಾಬಟ್ಟೆ ವೈಬ್ರೇಷನ್ ಬಣ್ಣನೇ ಬ್ಲೂ ಮತ್ತು ಗ್ರೀನ್. ಇವೆರಡು ಬಣ್ಣನ 24 ಅವರ್ಸು ನೀವು ಮಲಗೋ ರೂಮಲ್ಲಿ ಇವೆರಡು ಬಣ್ಣ ಬಿಟ್ಟರೆ ತರಬೇಡಿ. ಬೆಡ್ಶೀಟೆಲ್ಲ ರೂಮಲ್ಲಿ ಅದೇ ಬಣ್ಣ ಹೊಡ್ಕೊಳ್ಳಿ. ತುಂಬ ಹ್ಯಾಪಿಯಾಗಿ ಸಕ್ಸಸ್ಸನ್ನು ಕೊಡುತ್ತೆ. ಇದಾದಮೇಲೆ ತುಂಬ ಇನ್ನೂ ಜ್ಞಾನ ಬುದ್ಧಿ ಎಲ್ಲ ಬೇಕು ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡಿ. ಇವ್ರು ಮಾಡನೇ ಬೇಡದಿರೋಂಥ ಬಣ್ಣ ರೆಡ್ಡು ಮತ್ತು ಬ್ಲ್ಯಾಕು. ರೆಡ್ ಕಲರ್ ಬೆಡ್ಶೀಟನ್ನ ಯೂಸ್ ಮಾಡಿದರೆ 100% ಇವ್ರಿಗೆ ಸ್ಟ್ರೋಕ್ ಹೊಡೆದ್ಬಿಡುತ್ತೆ ಕನ್ಯಾ ರಾಶಿಯವ್ರಿಗೆ. ದಯವಿಟ್ಟು ರೆಡ್ ಕಲರ್ನ ಯೂಸ್ ಮಾಡಬಾರ್ದು. ಬ್ಲ್ಯಾಕ್ ಕಲರ್ ಬೆಡ್ಶೀಟನ್ನ ಯೂಸ್ ಮಾಡಿದ್ರೆ ಬರೀ ಜಗಳ ಇರುತ್ತೆ. ಇವೆರಡನ್ನು ಅವಾಯ್ಡ್ ಮಾಡಿ. ಬ್ಲ್ಯಾಕ್ ಕಲರ್ ಬೆಡ್ಶೀಟನ್ನ ಯೂಸ್ ಮಾಡೋದು ಮತ್ತು ಬ್ಲ್ಯಾಕ್ ಡ್ರೆಸ್ಸನ್ನು ಹಾಕ್ಯಂದು ಮಲಗೋದು. ದಯವಿಟ್ಟು ಇವ್ರು ಆದಷ್ಟು ಬ್ಲ್ಯಾಕು ರೆಡ್ ಒಳ ಉಡುಪು, ಒಂದು ಅಂಡರ್ವೇರ್ ಕೂಡ ಹಾಕ್ಬಾರ್ದು. 100% ಬ್ಲ್ಯಾಕ್ ಅಂಡರ್ವೇರ್ ಕೂಡ ಹಾಕ್ಬಾರ್ದು, ಬ್ಲ್ಯಾಕ್ ಒಳ ಉಡುಪೂ ಹಾಕ್ಬಾರ್ದು. ಅತಿ ಹೆಚ್ಚು ಬ್ಲೂ ಹಾಕಿರೋ ಒಳ್ಳೆಯದು. ಮತ್ತು ವೈಟ್ ಕಲರ್ ತುಂಬ ಲಕ್ ತಂದು ಕೊಡುತ್ತೆ. ಇವರು ಯಾವುದೇ ಕಾರಣಕ್ಕೂ ಆರೆಂಜ್ ಕಲರ್ ಬಣ್ಣವನ್ನು ಯೂಸ್ ಮಾಡಬಾರ್ದು. ಆರೆಂಜ್ ವೆರಿ ಡೇಂಜರ್ ಬೆಡ್ರೂಮ್, ಇದನ್ನು ಯೂಸ್ ಮಾಡಬೇಡಿ, ಒಳ್ಳೆಯದಾಗಲ್ಲ. ಓಕೆ. ಸೊ ಮುಂದಿನ ರಾಶಿ ತುಲಾ ರಾಶಿ. ಸೊ ತುಲಾ ರಾಶಿಯವರು ಯಾವ ಬಣ್ಣವನ್ನು ಯೂಸ್ ಮಾಡಿದ್ರೆ ಒಳಿತಾಗುತ್ತೆ ಅಂತ ಹೇಳ್ತೀರಿ? ತುಲಾ ರಾಶಿಯವ್ರಿಗೆ ಸಿಕ್ಕಾಬಟ್ಟೆ ವೆರಿ ಒಂಥರ ಗೊಂದಲದ ಇದು ಭಾಳ ವಿಶೇಷ. ಇದಕ್ಕೆ ಭಾಳ ಗೊಂದಲ. ಇದೊಂದು ರಾಶಿಗೆ ಬಟ್ಟೆನೇ ಗೊಂದಲ. ಈ ರಾಶಿಯವ್ರಿಗೆ ತುಂಬ ನೆಮ್ಮದಿನೇ ಇರಲ್ಲ, ಯಾವಾಗಲೂ ತುಂಬ ಡಿಸ್ಟರ್ಬ್ ರಾಶಿ. ಇವ್ರಿಗೆ ಸಿಕ್ಕಾಬಟ್ಟೆ ಬೆಟರ್ ಆಪ್ಷನ್ ವೈಟ್ ಕಲರ್. ನಂಬರ್ 1 ವೈಟ್ ಕಲರ್ ಬೆಡ್ಶೀಟು, ವೈಟ್ ಕಲರ್ ಬಣ್ಣ, ವೈಟ್ ಕಲರು ವೆರಿ ಸಕ್ಸಸ್. ಹಾಗಾಗಿಯೇ ತುಂಬ ಬೆಸ್ಟು. ಇದು ಸಿದ್ದರಾಮಯ್ಯರು ವಿಶಾಖ ನಕ್ಷತ್ರ, ಅವ್ರು ವೈಟ್ ಯಾವಾಗಲೂ ಯೂಸ್ ಮಾಡ್ತಾರೆ. ತುಂಬ ಲಕ್ ತಂದು ಕೊಡುತ್ತೆ. ಮತ್ತು ಇವ್ರಿಗೆ ಅದು ಬಿಟ್ಟರೆ ರೆಡ್ ವೆರಿ ಸಕ್ಸಸ್ಸು. ರೆಡ್ಡು ವೈಟು ನಿಮ್ಮ ಫೇವ್ರೇಟ್ ಬಣ್ಣ. ಇದು ಬೆಡ್ರೂಮಲ್ಲಿ ಮಲಗಬೇಕಾದ್ರೆ, ನೀವು ಸ್ಲೀಪಿಂಗ್ ಆಗ್ಬೇಕಾದ್ರೆ ಈ ಬಟ್ಟೆ ಹಾಕ್ಯಂದು ಮಲಗಿರ್ಬೇಕು. ರೆಡ್ಡು ಇಲ್ಲ ವೈಟು ಇದನ್ನು ಹಾಕ್ಯಂದು ಮಲಗಿ, ತುಂಬ ಸಖತ್ತಾಗಿರ್ತದೆ. ಅದ್ಭುತವಾದ ಸಕ್ಸಸ್ ಕೊಡುತ್ತೆ. ಹಂಗೇನಾದ್ರು ಬೇಕು ಅಂದರೆ ನಿಮ್ಗೆ ಇವೆರಡು ಟಾಪ್ ಬಣ್ಣ, ವೈಟನ್ನು ರೆಡ್ಡನ್ನು ಅತಿ ಹೆಚ್ಚು ಯೂಸ್ ಮಾಡಿ. ನೀವು ತುಂಬ ಲಕ್ ತಂದು ಕೊಡುತ್ತೆ. ತುಲಾ ರಾಶಿಯವರು. ಓಕೆ. ಸೊ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿ ಬಗ್ಗೆ ಮಾತಾಡೋಣ, ಬಟ್ ಅದಕ್ಕಿಂತ ಮುಂಚೆ ಕಮೆಂಟ್ಸ್ಗಳು ಬಹಳಷ್ಟು ಮಾಡ್ತಾ ಇದ್ದಾರೆ ಗುರುಗಳೇ, ಮಾತಾಡ್ತಾ ಹೋಗೋಣ. ನಿಮ್ಮ ಪಟ್ಟ ಅಭಿಮಾನಿ ಅಂತೆ ಕಾಂತಮಣಿ KR ಅಂತ. ಸೊ ಮೇಷರಾಶಿ ನಂದು, ನನ್ನ ಬಗ್ಗೆ ಏನೊಂಚೂರಾದ್ರು ಏನಾದರೂ ಹೇಳಬಹುದಾ ತಾವು? 1/9/1985 ನನ್ನ ಡೇಟ್ ಆಫ್ ಬರ್ತ್ ಅಂತ ಕಳಿಸಿದ್ದಾರೆ. ನೋಡಿ, ಮೇಷರಾಶಿಗೆ ಗುರು ಇವತ್ತಿಂದ ಬದಲಾಗಿದೆ. ನೆನ್ನೆಯಿಂದ 4th ಲಾರ್ಡಲ್ಲಿ ಇದ್ದಾನೆ. ನಿಮ್ಮ ತಾಯಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಬರುತ್ತೆ ನಿಮ್ಮ ಲೈಫಲ್ಲಿ, ಅದನ್ನು ತುಂಬ ಜಾಪನ್ನು ಮಾಡ್ಕೊಳ್ಳಿ. ಮತ್ತು ಜಾಬ್ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. 48 ಶನಿ ಅಷ್ಟಮದಲ್ಲಿದ್ದು
ಗುರು ಸುಖ ಸ್ಥಾನದಲ್ಲಿದ್ದಾಗ ನಿಮ್ಗೆ ಏನಾದ್ರು ತೊಂದರೆ, ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಮೇಲೆ ಒಂದ್ರ ಮೇಲೆ ಒಂದು ಬರುತ್ತೆ. ಹಾಗಾಗಿ ದುಡ್ಡನ್ನು ದಯವಿಟ್ಟು ಯೂಸ್ ಮಾಡಿ, ದುಡ್ಡನ್ನು ಸೇಫ್ಟಿಯಾಗಿ ಇಟ್ಕೊಳ್ಳಿ, ಇನ್ಸೂರೆನ್ಸ್ ಪಾಲಿಸಿ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗಲಿ. ಓಕೆ, ಸೊ ಇನ್ನೊಬ್ರು ಮೊಹಮ್ಮದ್ ಮುಸ್ತಾಫಾ ಅಂತ ಅವ್ರ ಹೆಸರು. ಸೊ ನಿಮ್ಮನ್ನು ನಾನು ಜಾಸ್ತಿ ಫಾಲೋ ಮಾಡ್ತೀನಿ. ಸೊ ನಾನು ಡೇಟ್ ಆಫ್ ಬರ್ತ್ ಕಳಿಸಿದ್ದೀನಿ, ದಯವಿಟ್ಟು ನನ್ನ ಫ್ಯೂಚರ್ ಬಗ್ಗೆ ಏನಾದರೂ ಒಂದು ಹೇಳಬಹುದಾ ತಾವು ಅಂತ. 15/3/2004 ಅವ್ರು ಹುಟ್ಟಿರೋ ಸಮಯ ಬಂದು 11:57. ರಾಶಿ ನಕ್ಷತ್ರ ಗೊತ್ತಿಲ್ಲ ನನಗೆ. 15ನೇ ತಾರೀಕು. ಹೌದು, 15ನೇ ತಾರೀಕು 3ನೇ ತಿಂಗಳು. 15ನೇ ತಾರೀಕಲ್ಲಿ ನೀವು ಹುಟ್ಟಿರೋ ನಿಮ್ಮ ಲೈಫಲ್ಲಿ ನೀವು ವೆರಿ ಸಕ್ಸಸ್ ಆಗೋಕ್ಕೆ 19ನೇ ತಾರೀಕು, 18ನೇ ತಾರೀಕು, 5ನೇ ತಾರೀಕು, 11ನೇ ತಾರೀಕು ಅತಿ ಹೆಚ್ಚು ಯೂಸ್ ಮಾಡಿ. ನಿಮಗೆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ವೈಟು, ಬ್ಲೂ, ಗ್ರೀನ್ ಯೂಸ್ ಮಾಡಿ, ಲಕ್ ಬರುತ್ತೆ. ಮುಸ್ತಾಫ್, ನಿಮ್ಗೆ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮುಸ್ತಫಾ ಅವರೇ ಕಮೆಂಟ್ ಮಾಡಿದ್ದಕ್ಕೆ. ಸೊ ಇನ್ನೊಬ್ಬರು ಧೀರಜ್ ಕಮೆಂಟ್ ಮಾಡ್ತಿದ್ದಾರೆ. ಸೊ ಧೀರಜ್ ಅವರು ಕೂಡ ನನ್ನ ಭವಿಷ್ಯದ ಬಗ್ಗೆ ದಯವಿಟ್ಟು ಹೇಳ್ತಾರೆ, ನಾನು ಕಾರ್ಯಕ್ರಮನ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ಪಟ್ಟಾಭಿಮಾನಿ ಗುರುಗಳೇ ಅಂತ ಕಳಿಸಿದ್ದಾರೆ. ಅವ್ರ ಹೆಸರು ಅಷ್ಟೇ, ಏನು ಡೇಟ್ ಆಫ್ ಬರ್ತ್. ಧೀರಜ್ ಅಲ್ವಾ? ಹೌದು. ಧೀರಜ್, ಖಂಡಿತ ಕೂಡ ನೀವು ಭಾಳ ವೈಬ್ರೇಷನ್. ಫೇಸ್ಬುಕ್ಕಲ್ಲಿ ಎಲ್ಲರೂ ಕಮೆಂಟ್ಸ್ ಹಾಕಿರೋ ನಾವು ಉತ್ತರ ಕೊಡ್ತಿದ್ವಿ. ನೀವು ಕೂಡ ನಿಮ್ಮ ಮನೇಲೆಲ್ಲ ಫೇಸ್ಬುಕ್ ನೋಡ್ತಾಯಿದ್ರೆ, ಟಿ ವಿ ನೋಡ್ತಿದ್ರು ಕೂಡ ಮೊಬೈಲ್, ಮನೇಲಿ ಟಿ ವಿಲಿ ಗ್ಯಾರಂಟಿ ಹಾಕಿ ನೋಡ್ತಿದ್ರು ಕೂಡ ನೀವು ಮೊಬೈಲ್ ಇದ್ದರೆ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡ್ಬೋದು. ಟಿ ವಿ ವಿತ್ ಮೊಬೈಲ್ ಎರಡೂ ಕೂಡ ಕಮೆಂಟ್ ಮಾಡ್ತೀವಿ. ಟಿ ವಿಲಿ ನೀವು ವಾಯ್ಸ್ ಕೇಳಿಸ್ಕೊಳ್ಳಿ, ಮೊಬೈಲಲ್ಲಿ ಕಮೆಂಟ್ಸ್ ಮಾಡಿ. ಧೀರಜ್, ದಿ ಅನ್ನೋ ಅಕ್ಷರಕ್ಕೆ ನಾನು ಸಖತ್ ವೈಬ್ರೇಷನ್ ಹೇಳ್ತೀನಿ. ಮ್ಯಾರೇಜ್ ಬಗ್ಗೆ ಮತ್ತೆ ಜಾಬ್ ಬಗ್ಗೆ ಕೇಳಿದ್ದಾರೆ ಗುರುಗಳೇ, ಪ್ಲೀಸ್ ಏನಾದರೂ ಹೇಳಿ ಅಂತ. ನೀವು ಮ್ಯಾರೇಜಿಗೋಸ್ಕರ ಜಾಬ್ಗೆ ಯೆಲ್ಲೋ ಕಲರ್ ಬೆಡ್ಶೀಟ್ನ, ಯೆಲ್ಲೋ ಕಲರ್ ಡ್ರೆಸ್ಸನ್ನು ನೈಟ್ ಯೂಸ್ ಮಾಡಿ ಮಲಗಿ, ಮತ್ತು ಪಿಂಕ್ ಕಲರ್ನ ಯೂಸ್ ಮಾಡಿ, ತುಂಬ ಲಕ್ಕನ್ನು ಕೊಡುತ್ತೆ. ಧೀರಜ್, ಯೆಲ್ಲೋ ಮತ್ತು ಪಿಂಕ್ ಇವೆರಡನ್ನೂ ಕೂಡ ಕಾಸ್ಟ್ಯೂಮ್ನ ಯೂಸ್ ಮಾಡ್ಕೊಂಡು ಇವತ್ತಿಂದ ಮಲಗೋಕ್ಕೆ ಸ್ಟಾರ್ಟ್ ಮಾಡಿ. ಇಮಿಡಿಯೇಟ್ಲಿ ಪ್ರೋಗ್ರಾಮ್ ನೋಡಿದ ತಕ್ಷಣ ನಿಮ್ಮ ಬೇರೆ ಏರಿಯಾದಲ್ಲಿ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ತಗೊಬರ್ರಿ ಕಾಸ್ಟ್ಯೂಮ್ನ, ಬೆಡ್ಶೀಟ್ ತಗೊಬರ್ರಿ. ಇದೆಲ್ಲ ಆದಮೇಲೆ ಸ್ವಲ್ಪ ಫ್ರೀ ಇದ್ದಾಗ ನಿಮ್ಮ ಬೆಡ್ರೂಮನ್ನು ಕಲರ್ ಹೊಡ್ಕೊಳ್ಳಿ, ತುಂಬ ಒಳ್ಳೆಯದಾಗಿ ನಿಮ್ಮ ಜಾಬು ಮತ್ತು ಮದುವೆ ಎರಡೂ ಆಗುತ್ತೆ. ಓಕೆ, ಧನ್ಯವಾದಗಳು ಧೀರಜ್ ಅವರೇ ಕಮೆಂಟ್ ಮಾಡಿದ್ದಕ್ಕೆ. ಸೊ ಮುಂದಿನ ರಾಶಿ ಬಗ್ಗೆ ಹೋಗೋಣ, ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯವರಿಗೆ ಯಾವ ಬಣ್ಣ ಬಹಳಷ್ಟು ಒಳಿತನ್ನ ಮಾಡುತ್ತೆ ಅಂತ ಹೇಳೋದಾದರೆ? ವೃಶ್ಚಿಕ ರಾಶಿಯವರಿಗೆ ತುಂಬ ಪವರ್ಫುಲ್ ಅಂತ ರಾಶಿ. ನಿಮಗೆ ತುಂಬ ಬ್ಯೂಟಿಫುಲ್ ಅಂತ ಬಣ್ಣ ಯೆಲ್ಲೋ ಕಲರ್ ನಂಬರ್ 1. ಯೆಲ್ಲೋ ಸಖತ್ ಚಿಂದಿ ಉಡಾಸತ್ತೆ ನಿಮ್ಮ ಲೈಫನ್ನು. ಯೆಲ್ಲೋ ಬಟ್ಟೆ ಹಾಕೊಳ್ಳಿ, ಸೂಪರ್ ಸಕ್ಸಸ್ಸು. ಜಿಂಗ ಲಕ 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 100%. ದುನಿಯಾ ನಿಮ್ಮದೇ 100%. ಯೆಲ್ಲೋ ಕಲರ್ ನಂಬರ್ 1. ಮತ್ತು ಬ್ಲ್ಯಾಕ್ ವೆರಿ ಸಕ್ಸಸ್. ನಿಮಗೆ ಬ್ಲ್ಯಾಕ್ ಆಗಂಗೆ ಯಾರಿಗೂ ಆಗೋಲ್ಲ ನೋಡಿ. ವೃಶ್ಚಿಕ ರಾಶಿ ಯಶ್ ಬ್ಲ್ಯಾಕು ಫಸ್ಟ್ ಬ್ಲ್ಯಾಕಲ್ಲಿ ಹೆವಿ ಕ್ಲಿಕ್ ಆಗಿದ್ದಾರೆ. ವೃಶ್ಚಿಕ ರಾಶಿ ಯಶ್ ನಂಬರ್ 1 ಕ್ಲಿಕ್ ಆದರು. ಅವ್ರ ಕಾಸ್ಟ್ಯೂಮ್ಸು, ಕಾರ್ ಎಲ್ಲ ಏನು ಹೌದು, ಅವರು ಹೆವಿ ಕ್ಲಿಕ್. ಅವ್ರ ವೃಶ್ಚಿಕ ರಾಶಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತು. ಬ್ಲ್ಯಾಕ್ ನಂಬರ್ 1. ಇವ್ರಿಗೆ ಬ್ಲ್ಯಾಕು, ಯೆಲ್ಲೋ, ಎವರ್ಗ್ರೀನ್ ಬಣ್ಣ ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ ಕೊಡುತ್ತೆ. ಇದನ್ನು ಯೂಸ್ ಮಾಡಿ. ಮತ್ತು ವೈಟ್ ನೀವು ನೋಡಿರ್ಬೋದು, ನರೇಂದ್ರ ಮೋದಿ ವೃಶ್ಚಿಕ ರಾಶಿ, ಯಡಿಯೂರಪ್ಪ ವೃಶ್ಚಿಕ ರಾಶಿ, ವೆರಿ ಕ್ಲಿಯರ್. ನೀವು ಉದ್ಧಾರ ಆಗಬೇಕು, ನಿಮ್ಮ ಮನೆ ಸಕ್ಸಸ್, ನೆಮ್ಮದಿ ಎಲ್ಲ ಬರ್ಬೇಕಂದ್ರೆ ಯೆಲ್ಲೋ, ಬ್ಲ್ಯಾಕು, ವೈಟ್ ಯೂಸ್ ಮಾಡಿ, ವೆರಿ ಲಕ್ಕು. ಮತ್ತು ಆರೆಂಜ್ ಕೂಡ ತುಂಬ ಲಕ್. ನೀವು ಗ್ರೀನ್ ಯೂಸ್ ಮಾಡಬೇಡಿ. ಗ್ರೀನ್ ಯೂಸ್ ಮಾಡಿಬಿಟ್ರೆ ಸ್ಟ್ರೋಕ್ ಹೊಡೆದ್ಬಿಡುತ್ತೆ ನಿಮ್ಮ ಮನೇಲಿ, ಹೆಲ್ತ್ ಪ್ರಾಬ್ಲಮ್ ಭಯಂಕರ ಬರ್ತದೆ. ನೀವು ಗ್ರೀನ್ ಸೂಸ್ದಿಗೆ ಹೋಗಬಾರ್ದು. ನೀವು ಯಶ್ವರ್ ನೋಡ್ಬೋದು, ನೀವು ಹೊಸಕಳ್ಳಿ ಕ್ರಾಸಲ್ಲಿ ಒಂದು ಮನೆ ತಗೋತಾರೆ, ಗ್ರೀನ್ ಪೈಂಟ್ ಹೊಡಿತಾರೆ ಕಾರ್ನರಲ್ಲಿ. 100% ಆ ಮನೆ ಹೊಡೆದ್ಮೇಲೆ ಅವ್ರ ಅಪ್ಪ ಅಮ್ಮ ಏನೂ ಇಲ್ಲ, ಅವರು ಇಲ್ಲ, ಮನೆ ಖಾಲಿ ಮಾಡಿಕೆ ಹೋದ್ರು, ಬೇರೆ ಕಡೆ ಹೋದ್ರು. ಅಲ್ಲಿ ಬಂದಮೇಲೆ ಮನೆ ಖಾಲಿ ಮಾಡಿ ಬಂದಮೇಲೆ ಅವು ಹಳೆ ಮನೆ ಮೇಲೆ ಕೇಸ್ ಆಗಿತ್ತು, ಅವ್ರು ಸೋತೋದ್ರು 100%. ಹೈಯೆಸ್ಟ್ ವೆರಿ ಸಕ್ಸಸ್ಸು ನಿಮ್ಗೆ ಯೆಲ್ಲೋ, ವೈಟು, ಬ್ಲ್ಯಾಕ್ ತುಂಬ ಲಕ್ ತಂದು ಕೊಡುತ್ತೆ.